ಆಕಾಶದಿಂದ ಧರೆಗಿಳಿದ ರಂಬೆ ಇವಳೆ ಇವಳೆ ಚಂದನದ ಗೊಂಬೆ. ಇಲ್ಲ, ನನ್ ಬಗ್ಗೆ ಮಾತಾಡ್ತಾ ಇಲ್ಲ, ಅನುಪಮ ಬಗ್ಗೆನೂ ಮಾತಾಡ್ತಾ ಇಲ್ಲ. ದಿ ಒರಿಜಿನಲ್ ಗೊಂಬೆನ ಇವತ್ತು ನೀವು ನೋಡ್ತೀರಂತೆ. ಬಟ್ ಬಿಫೋರ್ ದಾಟ್, ಮಧ್ಯಾಹ್ನದ ಹೊತ್ತು 1:30 ವೆಲ್ಕಮ್ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅನು, ನೆನ್ನೆ ಎಲ್ರಿಗೂ ಹೇಳಿದ್ವಿ ದಟ್ ಗೊಂಬೆನ ಕರೆಸ್ತಾ ಇದೀವಿ ಇವತ್ತು ಅಂತ. ಗೊಂಬೆ ಹಬ್ಬ ಎಲ್ಲ ಮುಗ್ದೋಯ್ತು, ಬಟ್ ಸ್ಟಿಲ್ ದಿ ಒರಿಜಿನಲ್ ಗೊಂಬೆ ಇಸ್ ಕಮಿಂಗ್ ನೌ. ಸೊ ಲಕ್ಷ್ಮೀ ಬಾರಮ್ಮ ಮನೆಯಿಂದ ಗೊಂಬೆನ ಬರ್ಮಾಡ್ಕೊಳ್ಳೋಣ್ವಿ. ಸೊ ವೆಲ್ಕಮ್ ಅಂತ ನೀವ್ ಹೇಳ್ತೀರಾ? ನೇಹಾ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಓಕೆ ಓಕೆ, ಸಾಕು ಸಾಕು. ಯಾವಾಗಲೂ ಹಾಗೆ ಮಾಡೋದು, ಇಲ್ಲ ನಂಗೆ ಸಮಾಧಾನ ಆಗಲ್ಲ. ಆಕ್ಚುಲಿ ಇನ್ನೊಂದ್ ಎಕ್ಸ್ಟ್ರಾ ಇದೆ, ಮುತ್ತು ಕೊಟ್ಕೋತೀವಿ. ಬಟ್ ಇವಾಗ ಬೇಡ ಅಂತ ಕೊಟ್ಕೊಳ್ಬೇಕು. ಲಿಪ್ಸ್ಟಿಕ್ ಹೊಟ್ಟೋಗುತ್ತೆ ಅಂತಾರ. ಹೆಣ್ಮಕ್ಳು ನಮ್ಗೆ ಎಷ್ಟೆಲ್ಲ ಟೆನ್ಷನ್ ಇರುತ್ತೆ ಜೀವನದಲ್ಲಿ. ಸರಿ, ಇವಾಗ ಟೆನ್ಷನ್ ಇಲ್ಲದೆ ಅಡ್ಗೆ ಮಾಡ್ತೀರಂತೆ. ಹೌದು. ಏನ್ ಮಾಡ್ತಾ ಇದ್ರಾ? ಪಾಯಸದಲ್ಲಿ ತುಂಬಾ ವೆರೈಟಿ ಇರುತ್ತೆ. ಹೌದು. ಸೊ ನಿಮ್ಗೆ ಯಾವ ವೆರೈಟಿ ಗೊತ್ತು ಹೇಳಿ ನೋಡೋಣ. ಯೂಶಲ್ ಶಾವ್ಗೆ ಪಾಯಸ, ಆಮೇಲೆ ಅಕ್ಕಿ ಪಾಯಸ, ಆಮೇಲೆ ಅದೇನದು ರೌಂಡ್ ರೌಂಡ್ ಆಗಿ ಬರ್ತದ ಬಾಲ್ ಸಬ್ಬಕ್ಕಿ ಪಾಯಸ, ಆಮೇಲೆ ರವೆ ಪಾಯಸ, ಗಸಗಸೆ ಪಾಯಸ. ಯಾವತ್ತಾದ್ರೂ ಎಳ್ನೀರ್ ಪಾಯಸ ಅಂತ ಕೇಳಿದಿರಾ? ಎಳ್ನೀರ್ನ ಸಪರೇಟ್ ಆಗಿ ಕುಡ್ದಿದೀವಿ, ಪಾಯಸದ ರೂಪದಲ್ಲಿ ಸ್ವಾಹ ಇನ್ನೂ ಮಾಡಿಲ್ಲ. ಇವತ್ತು ಮಾಡುವಂತೆ ಸ್ವಾಹ. ಸೊ ನೀವ್ ಚೆನ್ನಾಗಿ ಟ್ರೈ ಮಾಡಿರ್ತೀರಾ? ಇಲ್ಲ, ಟ್ರೈ ಮಾಡಿಲ್ಲ, ಆದ್ರೆ ಅವಳು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾಳೆ. ಇವತ್ತು ನಮಗೋಸ್ಕರ. ಯು ಮೀನ್ ಟು ಸೇ ನಮಗೋಸ್ಕರ ಸ್ಪೆಷಲ್ ಎಳ್ನೀರ್ ಪಾಯಸ ಇವತ್ತು? ಎಸ್. ನೋಡಿದ್ರ ನಮ್ ನೇಹಾ ಲಕ್ಷ್ಮೀ ಬಾರಮ್ಮ ಅಲ್ಲಿ ಬರೀ ಮುದ್ದ ಕಾಣಿಸೋದ್ ಮಾತ್ರ ಅಲ್ಲ, ಅಡ್ಗೆ ಮನೇಲಿ ನಿಜವಾಗ್ಲೂ ಕೆಲಸನೂ ಮಾಡ್ತಾರೆ ಅಂತ. ಹೌದು, ಪ್ಲೀಸ್ ನಂಬಿ. ಯಾಕಂದ್ರೆ ಸೀರಿಯಲ್ ನೋಡಿದವರೆಲ್ಲರೂ ಓಕೆ ಇವಳಿಗೆ ಏನೂ ಕೆಲಸ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ. ಬಟ್ ಅಲ್ಪ ಸ್ವಲ್ಪ ಅಡ್ಗೆ ಮಾಡೋದಕ್ಕೆ ನನಗೂ ಬರುತ್ತೆ. ಖಾಲಿ ಡಬ್ಬ ತಗೊಂಡೋಗ್ ಕೊಟ್ರೆ ಫಿಲ್ ಮಾಡ್ಬಿಟ್ಟು ಕಳಿಸ್ತಾಳೆ, ಏನಾದ್ರು ಅಡ್ಗೆ ಮಾಡಿ. ಅದೊಂದು ಪಾಲಿಸಿ ನಾನ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಯಾರು ನಾನು ಅವ್ರ ಮನೆಗೆ ಹೋದಾಗ ಡಬ್ಬಿ ಕೊಟ್ಟು ಕಳಿಸಿದ್ರೆ ನಾನು ವಾಪಸ್ ಏನಾದ್ರು ಫಿಲ್ ಮಾಡೇ ಕೊಡ್ತೀನಿ. ಹಂಗೆ ಖಾಲಿ ಕೊಡಲ್ಲ ಅಲ್ಲ. ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ? ಎಸ್, ಕಮಾನ್. ಮೇನ್ ಇಂಗ್ರೀಡಿಯೆಂಟ್ ಎಳ್ನೀರು, ಆಮೇಲೆ ಮಿಲ್ಕ್, ಹಾಲು, ಇದು ಗಂಜಿ, ಎಳ್ನೀರ್ ಗಂಜಿ, ಕಂಡೆನ್ಸ್ ಮಿಲ್ಕ್, ಆಮೇಲೆ ಪಿಸ್ತಾ. ರೆಸಿಪಿ ಏನೋ ತುಂಬಾ ಸಿಂಪಲ್ ಆಗಿದೆ. ಇದನ್ನ ಶುರು ಮಾಡಕ್ಕಿಂತ ಮುಂಚೆ ನನ್ ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರೆ, ಈ ಅಕ್ಕ ಅಲ್ಲಿ ನಟಿಸ್ತಿರುವ ಭೂಮಿಕಾ ದೇವಿಕಾ ನಮ್ಮ ಲಕ್ಷ್ಮೀ ಬಾರಮ್ಮ ಗೊಂಬೆನ ಹೇಗ್ ಮೀಟ್ ಮಾಡಿದ್ರು? ಪರಿಚಯ ಹೇಗಾಯ್ತು? 4 ವರ್ಷದ ಹಿಂದೆ ನಾವಿಬ್ರು ಒಂದೇ ಪ್ರಾಜೆಕ್ಟ್ ಮಾಡ್ತಿದ್ವಿ. ಓಕೆ. ಸೊ ಅಲ್ಲಿ ನಮ್ಮಿಬ್ರ ಸ್ನೇಹ ಬೆಳಿಲಿಲ್ಲ ಅಂದ್ರೆ ಇನಿಷಿಯಲಿ ನಾನು ಇವಳ ಜೊತೆ ಮಾತಾಡ್ಸ್ತೇನೆ. ಅಂದ್ರೆ ಮಾತಾಡಿಸ್ಬಾರ್ದು ಅಂತಲ್ಲ, ಇವಳು ಮಿಂಗಲ್ ಆಗ್ತಿರ್ಲಿಲ್ಲ. ಬರೋಳು, ಬಾಯ್ಗಳೋಳು, ಮೇಕಪ್ ಹಾಕೊಳ್ಳೋಳು, ಹೋಗೋಳು, ಆಕ್ಟ್ ಮಾಡೋಳು, ವಾಪಸ್ ಬಸ್ ಕೂತ್ಕೊಳ್ಳೋಳು. ಎಷ್ಟು ಕೆಲಸನೂ ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇರೋದು. ನನ್ಗೆ ಯಪ್ಪ ಇವಳು ಎಷ್ಟು ಬೋರಿಂಗ್, ಆಟಿಟ್ಯೂಡು, ಹೆಂಗ್ ಇವಳ ಜೊತೆ ಮಾತಾಡೋದು ಅಂತೆಲ್ಲ ಅನಿಸ್ತಿತ್ತು. ಆಮೇಲೆ ಒಂದ್ ದಿವಸ ನೈಟ್ ಔಟ್ ಪ್ಲಾನ್ ಮಾಡಿದ್ವಿ. ಓಹೋ, ಇದು ಮನೇಲಿ ಯಾರಿಗೂ ಗೊತ್ತಿಲ್ಲ, ಇವತ್ತೇ ಗೊತ್ತಾಗ್ತಿರೋದು. ನೋಡಿದ್ರ, ಸುಮಾರು ಗೊತ್ತಿಲ್ದಿರೋ ವಿಷಯಗಳು ಅಡ್ಗೆ ವಿಷಯ ಮಾತ್ರ ಅಲ್ಲ, ಅಡುಗಿರುವ ವಿಷಯನೂ ಇಲ್ಲಿ ಗೊತ್ತಾಗತ್ತೆ. ಓಕೆ, ನೈಟ್ ಔಟ್. ಸೊ ನೈಟ್ ಔಟ್ ಹೋದ್ವಿ. ಅಲ್ಲೂ ಏನು ಮಾತಾಡ್ಲಿಲ್ಲ. ಏನಮ್ಮ ಮಾಡ್ದೆ? ಅಲ್ಲ, ಇವರೆಲ್ಲ ಆಲ್ರೆಡಿ ಇವ್ರದೊಂದು ಗ್ರೂಪ್ ಆಗೋಗಿತ್ತು. ನನ್ಗನ್ಸುತ್ತೆ ಇವರೆಲ್ಲ ಗ್ರೂಪ್ ಮಾಡ್ಕೊಂಡ್ಬಿಡಿ. ಹೋದ್ರೆ ರೇಗ್ಸೋದು ಸುಮ್ನೆ, ಹೊಸಬ್ಳು ಬೇರೆ ನಾನು. ಅಲ್ಲೂ ಸಪ್ಪೆ ಮೂತಿ. ನಾವ್ ನೆಕ್ಸ್ಟ್ ಡಿಸೈಡ್ ಮಾಡ್ಬೋದು, ಇವ್ಳಿಗೆಲ್ಲೂ ಕರಿಯೋದ್ ಬೇಡಪ್ಪ, ಸುಮ್ನೆ ವೇಸ್ಟ್. ಎಂಟರ್ಟೈನ್ಮೆಂಟು ಕೊಡಲ್ಲ, ಜೊತೆಗೆ ಹೋಗ್ಲಿ ಮಾತಾಡೋದು ಇಲ್ಲ, ಏನ್ ಮಾಡೋದು, ಸುಮ್ನೆ ವೇಸ್ಟ್, ಅವಳು ಕರಿಯೋದ್ ಬೇಡ ಅಂತ ಅನ್ಕೊಂಡು. ಸೆಕೆಂಡ್ ಟೈಮ್ ಏನಾಯ್ತು, ಅವಳಿಗೆ ವಿಧಿಲ್ಲ, ಅವಳಿಗೆ ಇಷ್ಟ ಅಲ್ವಾ ಒಂದ್ ಸ್ವಲ್ಪ ಮಾತಾಡ್ಸೋದು, ನಾವ್ ಕರಿಬೇಕಲ್ವಾ, ಹಾಗಾಗಿ ಮಾತಾಡ್ಸಕ್ ಶುರು ಮಾಡಲು ಒಂದ್ ಸ್ವಲ್ಪ ಓಕೆ. ಆಮೇಲೆ 3ನೇ ನೈಟ್ ಔಟು, 4ನೇ ನೈಟ್ ಔಟ್ಗೆ ಅನುಪಮ ಬಾಯ್ ಮುಚ್ಚಮ್ಮ ಅಂತ ಹೇಳ್ಬೇಕು. ಮಾತಾಡೋದು ನೀನೇನಾ ಅಂತ ನಾನ್ ಕೇಳ್ದೆ. ಸೊ ಬೇಸಿಕಲಿ ಆ ಬಿಗಿನಿಂಗ್ ಅಲ್ಲೆಲ್ಲ ಬಾಯ್ ಮುಚ್ಕೊಂಡಿದ್ಲಲ್ಲ, ಆ ಕೋಟ ಎಲ್ಲ ಹೆಂಗಾದ್ರು ಖಾಲಿ ಮಾಡ್ಬೇಕಾಗಿತ್ತಲ್ಲ. ಎಕ್ಸಾಕ್ಟ್ಲಿ. ಅಬ್ಬ ಇವತ್ತಿಗೂ ಅಷ್ಟೇ ಮೀಟ್ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ, ಹಂಗಾಯ್ತು ಕಡೆ, ಹಿಂಗಾಯ್ತು ಕಡೆ, ನಮ್ ಶೂಟಿಂಗ್ ಅಲ್ಲಿ ಹಂಗಾಯ್ತು. ನನ್ಗೂ ಒಂದ್ ಸ್ವಲ್ಪ ಮಾತಾಡಕ್ ಬಿಡೆ, ನಮ್ ಶೂಟಿಂಗ್ ಅಲ್ಲೂ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ಬೇಕು ಅಂತ. ಇವತ್ತಿಗೂ ಹಂಗೇನೆ ತುಂಬಾ ವಟ ಅಂತ ಮಾತಾಡ್ತಾಳೆ. ಇಲ್ಲಿ ರೆಸಿಪಿ ಬನ್ನಿ. ಓಕೆ, ಏನ್ ಮಾಡ್ಬೇಕು ಇವಾಗ? ಇದನ್ನ ಚೆನ್ನಾಗಿ ಕಾಯಿಸಿ ಆರ್ಸಿರ್ಬೇಕು. ಹಾಲನ್ನ ಕಾಯಿಸೋಣ. ಪ್ಲೀಸ್ ವೇಟ್ ಅಂತ. ನಿಂಗೆ ಅಡ್ಗೆ ಮಾಡಕ್ ಇಷ್ಟ ಅಂದಲ್ಲ, ಕಮಾನ್. ಬೆಂಕಿ ಹಚ್ಚಕ್ಕೂ ಇಷ್ಟ. ದಟ್ ಇಸ್ ಬಿಕಾಸ್ ಸೀರಿಯಲ್ ಅಲ್ಲಿ ದೇವಿಕಾ ಕ್ಯಾರೆಕ್ಟರ್ ಅಲ್ವಾ, ಹಚ್ಕೊಡೋದು ಎಲ್ಲರಿಗೂ, ಬೆಂಕಿ ಹಚ್ಚೋದು. ಬಟ್ ನಿಜವಾದ ಲೈಫ್ ಅಲ್ಲಿ ಆತರ ಅಲ್ಲ. ಗೊತ್ತಾಯ್ತು, ತುಂಬಾ ಒಳ್ಳೆ ಹುಡುಗಿ. ಸುಮಾರು ವಿಷಯಗಳನ್ನ ತಿಳ್ಕೊಂಡ್ವಿ.
ಇವಳಿಗೂ ಗೊತ್ತಿಲ್ದಿರೋ ವಿಚಾರಗಳು. ಎಸ್, ನಿನಗೂ ಗೊತ್ತಿಲ್ದಿರೋ ವಿಚಾರಗಳು ನೇಹಾ. ಹೇಳ್ದಿರೋದು ತುಂಬಾ ಇದೆಯಾ? ಎಷ್ಟು ಮಾತಾಡ್ತಾಳೆ ಅವ್ರೆ, ಎಲ್ಲಾ ಹೇಳ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದೆ. ನೋ ಸೊ ಮುಚ್ಚಿಟ್ಟಿದ್ಯಾ? ಮುಚ್ಚಿಟ್ಟಿದ್ದಲ್ಲ, ನಾ ಅದನ್ನೇ ಹೇಳಿದ್ದು. ಕ್ಲೋಸ್ ಫ್ರೆಂಡ್ಸ್ಗೂ ಹೇಳ್ಕೊಳ್ಳೋಂತ ಸಂದರ್ಭ ಯಾವತ್ತೂ ಬಂದಿಲ್ಲ, ಆ ತರದ್ ಒಂದು ಕಾನ್ವರ್ಸೇಷನ್ ಶುರು ಆಗಿರ್ಲಿಲ್ಲ ಅಂತ. ಇನಿಷಿಯಲ್ ಡೇಸ್ ಅಲ್ಲಿ ಅನುಪಮಾನ ಹಿಂಗ್ ಕ್ಯಾಚ್ ಹಾಕೊಂಡು ಈ ನೇಹ ರ್ಯಾಗ್ ಎಲ್ಲ ಮಾಡ್ತಿದ್ರು ಗೊತ್ತಾ? ಹೆಂಗ್ ಮಾಡ್ತಿದ್ರಿ, ಏನಾಕತೆ? ಇವಳು ಮಾತಾಡೋದಕ್ ಶುರು ಮಾಡಿದ್ಲು ಅಂತ ಹೇಳಲ್ಲ, ಸಿಕ್ಪಕ್ಕಿದವ್ರಿಗೆಲ್ಲರಿಗೂ ಊರ್ಸೋಳು. ಲೈಟ್ ಮನ್ ಬಿಡ್ತಿರ್ಲಿಲ್ಲ, ಕ್ಯಾಮ್ರಾಮನ್ ಡೈರೆಕ್ಟರ್ಗೂ ಬಿಡ್ತಿರ್ಲಿಲ್ಲ, ಎಲ್ಲರಿಗೂ ರೇಗ್ಸೋಳು. ನಾನ್ ಮಾತ್ರ ಇವಳಿಗೆ ರೇಗ್ಸೋದು. ಇವತ್ತಿಗೂ ಅಷ್ಟೇ, ಇವಳೆಲ್ಲರಿಗೂ ರೇಗಿಸ್ತಾಳೆ, ನಾನ್ ಮಾತ್ರ ಇವಳಿಗೆ ರೇಗಿಸ್ತೀನಿ. ಇವಳು ವಾಪಸ್ ನನಗ್ ರೇಗಿಸಿಲ್ಲ. ಆಗಲ್ಲ. ಯಾಕಾಗಲ್ಲ? ಆಗಲ್ಲ ಅಂತಲ್ಲ, ಮಾಡ್ತಾಳೆ, ಬಟ್ ಸೋತೋಗ್ಬಿಡ್ತಾಳೆ. ಆ ರೇಂಜ್ಗಿನೂ ಆಗ್ತಾ ಇಲ್ಲ. ಅಲ್ಲ, ಆ ರೇಂಜ್ಗೆಲ್ಲ ಫ್ರೆಂಡ್ ನ ನಾನೇ ಯಾಕೆ ಬಿಟ್ಕೊಡೋದು ಅಂತ. ಓಹೋ, ಇಂಡೈರೆಕ್ಟ್ಲಿ ನಿಮ್ಗೆ ಹೇಳ್ತಿರೋದು ನೇಹಾ. ಮುಖ ತೋರ್ಸಮ್ಮ ಅಂತ. ಇವಳಗ್ ಬಾಯ್ ಯಾರು ಕೊಡಕ್ ಆಗಲ್ಲ. ಸೊ ಅದಕ್ಕೆ ನೀನೇ ಮಾತಾಡ್ಕೋ, ನೀನೇ ನನ್ನ ರೇಗ್ಸ್ ಅಂತ ಶರಣಾಗ್ಬಿಡ್ತೀನಿ, ಏನ್ ಬೇಕಾದ್ರೂ ಮಾತಾಡ್ಕೋ. ಸೊ ಏನಂತ ಹೇಳ್ತೀರಾ ರೇಗ್ಸೋದು ಅಂದ್ರೆ? ಇಂಥದ್ದೇ ಇಟ್ಕೊಂಡು ರೇಗಿಸ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದ್ ಹೇಳ್ಬೇಕು. ಇವತ್ತು ಇವಳೇನ್ ಗೊತ್ತಾ, ಎಲ್ಲರಿಗೂ ರೇಗ್ಸೋದಕ್ಕೆ ಹಿಂದಿನ ದಿನ ರಾತ್ರಿ ಫುಲ್ ಕುತ್ಕೊಂಡು ಡೈಲಾಗ್ ಮಾಡ್ತಾಳೆ. ರೇಗ್ಸ್ ಡೈಲಾಗ್ ಪ್ರಾಕ್ಟೀಸಾ? ಏನಂದ್ರೆ ನೆಕ್ಸ್ಟ್ ಡೇ ಬರ್ತಾಳೆ, ಏಯ್ ನಿಂಗೆ ಬಕ್ಕಂತ ಹೊಡೆದ್ರೆ ರಕ್ತ ಚಳ್ಳಂತ ಬರ್ಬೇಕು ಅಂತ ಬಂದ್ ಹೇಳಲ್ಲ. ಏನಮ್ಮ ರಾತ್ರಿ ಕುತ್ಕೊಂಡು ರಿಹರ್ಸಲ್ ಮಾಡೋದ್ಯಾ ಹೇಳೋದಕ್ಕೆ ಅಂತ ಹೇಳೋದು. ಇಡೀ ದಿವಸ ಅದನ್ನೇ ರೇಗ್ಸೋದು. ವಾಪಸ್ ಅವಳೇನು ಹೇಳೋದಿಕ್ಕಾಗಲ್ಲ. ಆಮೇಲೆ ನಗೋದು ಅಷ್ಟೇ. ನಗು ಒಂದ್ಸಲ ಶಿವಾಜಿನಗರ ಒಂದ್ಸಲ ಏನೋ ಒಂದ್ ಮಾಡಿ ನಗ್ಸಿ ಅವಳನ್ನ. ಅವ್ಳು ಸುಮ್ನೆ ನಗ್ತಾಳೆ. ಇವಾಗ ಅವಳಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಶಿವಾಜಿನಗರ ಆಟೋ ಸೌಂಡ್ ಕೇಳ್ದಂಗ ಆಗ್ಲಿಲ್ಲ ನೋಡಿ. ಆಟೋ ಸೌಂಡ್ ಸ್ಟಾರ್ಟ್ ಆದಾಗ ಹೆಂಗಾಗತ್ತೆ? ಡ್ರರ್ ಅಂತ. ಇಲ್ಲ, ಡ್ರರ್ ಅಲ್ಲ, ಶುರು ಆಗುತ್ತೆ ನಮ್ದು ಶುರು ಆಗುತ್ತೆ. ಅವಳು ನಗು ಹಂಗೆ ಒಂಥರ ಆಟೋ ಸ್ಟಾರ್ಟ್ ಆದಂಗೆ ಹೆಂಗಾಗತ್ತ ಹಂಗೆ. ಒಂದೊಂದ್ಸತಿ ತುಂಬಾ ಜೋರಾಗಿ ನಗ್ತಾಳಲ್ಲ, ಅದು ಪಕ್ಕ ಕಲಾಸಿ ಪಳಿ ಆಟೋ. ಓ ಸರಿ ಹೋಯ್ತು. ನೋಡಿ, ಈ ತರ ರೇಗ್ಸಿ ಅವ್ರ ಬುಷ್ಟಿಯಲ್ಲಿ ನಮ್ಮನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಯಾವಾಗ್ಲೂ ನಗ್ತಾನೆ ಇರ್ತಾಳೆ. ನಂಗೆ ತುಂಬಾ ಇಷ್ಟ ಆಗೋದು ಅಂದ್ರೆ ಅವಳು ಸ್ಮೈಲ್. ಸುಮ್ನೆ ಸ್ಮೈಲ್ ಮಾಡಿದ್ರೆ ಇಷ್ಟ ಅಂತ ನಗ್ತಾಳಲ್ಲ, ಅದು ಇಷ್ಟ ಆಗಲ್ಲ. ಸೊ ಹೀಗೆ ಸಿಚುಯೇಷನ್ ತಕ್ಕನಂಗೆ ಅವಳನ್ನ ರೇಗಿಸ್ತೀನಿ. ಏನು ಪ್ಲಾನ್ ಮಾಡ್ಕೊಂಡಿರಲ್ಲ, ಬಟ್ ಅವಳು ರೇಗ್ಸೋದಕ್ಕೆ ಪ್ಲಾನ್ ಮಾಡ್ಕೊಂಡು ಬರ್ತಾಳೆ. ದಟ್ ಇಸ್ ಹೌ. ಇವಾಗ ಇಷ್ಟೆಲ್ಲ ಕತೆ ಹೇಳಿದ್ದು ರೇಗ್ಸದೆ. ಹೌದು ಅಲ್ವಾ? ಹೌದು. ನೋಡಿದ್ರ ನಾನು ಇದನ್ನ ಖಂಡಿಸ್ತೀನಿ. ಖಂಡಿಸ್ತೀಯಾ? ಇಲ್ಲ, ಇದು ಹಾಲು ನೋಡಿ ಹೋಗ್ತದೆ. ನೀವು ಡಾನ್ಸಿಂಗ್ ಸ್ಟಾರ್ ಸೀಸನ್ 2 ರನ್ನರ್ ಅಪ್ ಆಗಿರ್ಬೋದು. ನಾನ್ ಡಾನ್ಸಿಂಗ್ ಸ್ಟಾರ್ ಸೀಸನ್ 3 ಎಲಿಮಿನೇಟೆಡ್ ಕ್ಯಾಂಡಿಡೇಟ್. ಸೊ ನನಗೆ ಗೊತ್ತು, ಮೈ ಕೈ ಎಲ್ಲ ನೋವು ಮಾಡ್ಕೊಂಡು ಕಾಣದೇ ಇರೋ ಜಾಗದಲ್ಲಿ ಟೆಟನಸ್ ಇಂಜೆಕ್ಷನ್ ತಗೊಂಡು ಇಷ್ಟ ಅವಸ್ಥೆ ಪಟ್ಟಿದ್ದೀನಿ ಅಂತ. ಸೊ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗೋದು ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂತ ನನ್ಗನ್ಸುತ್ತೆ. ಅದ್ರಲ್ಲೂ ಪ್ರಭುದೇವ ಅಂತ ಅವರು ಕ್ಯಾಚ್ ಹಾಕೊಂಡ್ಬಿಟ್ರೆ ಯು ಹ್ಯಾಡ್ ದಟ್ ಆಪರ್ಚುನಿಟಿ ಅಲ್ಲ? ನನಗ್ ಗೊತ್ತಿಲ್ಲ, ಸುಮ್ನೆ ಯಾರೋ ಒಬ್ರು ಡಾನ್ಸರ್ ಇಲ್ಲ, ಸುಮ್ನೆ ಬನ್ನಿ ಅಂತ ಕರೆದ್ರು, ಹೋದೆ, ರಿಹರ್ಸ್ ಮಾಡ್ದೆ. ಅದು ಗೊತ್ತೂ ಇಲ್ಲ ಕೊನೆವರೆಗೂ ಅವ್ರು ಬರ್ತಾರೆ, ಪ್ರಭುದೇವ ಸರ್ ಬರ್ತಾರೆ ಅಂತ. ನೋಡಿದ್ರೆ ಆ ಸಾಂಗ್ ಇಂದ ತೆಗೆದು ಪ್ರಭುದೇವ ಸರ್ ಸಾಂಗ್ ಗೆ ನನ್ನ ಬ್ಯಾಕ್ ಡಾನ್ಸರ್ ಆಗಿ ಮಾಡಿದ್ರು. ಅಂಡ್ ದಟ್ ವಾಸ್ ಮೈ ಫಸ್ಟ್ ಶೋ ಡಾನ್ಸರ್ ಆಗಿ. ಡಾನ್ಸ್ ಅದುವರೆಗೂ ಸ್ಕೂಲಲ್ಲಿ ಅಲ್ಲಿ ಮಾಡಿದ್ದು ಬಿಟ್ರೆ ಟಿವಿಯಲ್ಲಿ ಬರೋ ತರ ಆಗಿದ್ದು ಅದೇನೆ ಫಸ್ಟ್ ಟೈಮ್. ಅಂಡ್ ಅವ್ರ ಜೊತೆಗೆ ಫಸ್ಟ್ ಸ್ಟೇಜ್ ನ ಶೇರ್ ಮಾಡಿದ್ದು. ಬಹುಶಃ ಏನೋ ಗೊತ್ತಿಲ್ಲ, ಅದು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ನಮ್ಮನ್ನ. ಆ ವಿಡಿಯೋ ಎಲ್ಲ ಇದೆಯಾ ನಿಮ್ಮ ಹತ್ರ? ವಿಡಿಯೋ ಇದೆ, ಬಟ್ ನನ್ನ ಹತ್ರ ಎಲ್ಲ ಡಾನ್ಸ್ ಕ್ಲಾಸ್ ಹೋದ್ರೆ ಸಿಗತ್ತೆ ಈಗ. ಸೊ ಸುಮ್ನೆ ಹೇಳ್ಕೋಬಹುದು, ಮೀ ಅಂಡ್ ಪ್ರಭುದೇವ ಡಾನ್ಸ್ ಟುಗೆದರ್, ಅದೆಲ್ಲ ಹೇಳ್ಬಾರ್ದು ಏನಾಯ್ತು ಅಂತಲ್ಲ. ಅಲ್ಲ, ಬಟ್ ಮಾಡಿರೋದುಂಟು. ಅದೇ ನಂಗೆ ಒಂಥರ ಅಂತ ಒಬ್ಬ ಡಾನ್ಸರ್ ಹಿಂದೆಗಡೆ ಎಲ್ಲೋ ಒಂದ್ 2 ಸ್ಟೆಪ್ ಹಾಕೋ ಚಾನ್ಸ್ ಸಿಕ್ತಲ್ಲ. ದಟ್ ಆಲ್ಸೋ ಇಸ್ ಗ್ರೇಟ್. ಸೊ ಹಾಲ್ ತಣ್ಣಗಾಗಿದೆ. ತಣ್ಣಗಾಗಿದೆ. ಓಕೆ, ನಂಗೆ ಒಂದ್ ಬೌಲ್ ಬೇಕು. ಶೋರ್. ಇದನ್ನ ಇದಕ್ಕೆ ಹಾಕ್ತಿದ್ದೀನಿ. ಓಕೆ, ಸೂಪರ್. ನೆಕ್ಸ್ಟ್ ಕಂಡೆನ್ಸ್ಡ್ ಮಿಲ್ಕ್ 1 ಕಪ್. 1 ಫುಲ್ ಕಪ್? ಓಕೆ. ಆಹಾ, ಬಾಯಲ್ಲಿ ಅವಾಗ್ಲೇ ನೀರು ಬರ್ತದೆ. This is going to be amazing. Okay, next. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್. ಸರಿ. ಇವಾಗ ಎಳ್ನೀರ್ ಗಂಜಿ ಇದೆಯಲ್ಲ, ಹೌದು, ಇದೆಷ್ಟು ಮಿಕ್ಸಿಗೆ ನೋಡಿ ಪಾಸ್ ಮೋಷನ್ ಅಲ್ಲಿ ಹಾಕಿದೆ ಸಾಕಾ? ಓಕೆ. ಇದರಲ್ಲಿ ಒಂದ್ ಸ್ವಲ್ಪ ಎಳ್ನೀರ್ ಹಾಕ್ಬೇಕಾ? ಹಿಂಗೆ ಹಾಕ್ಲಾ? ಹಾಕಿ. ಏನ್ ಒಂದ್ ಅರ್ಧ ಗ್ಲಾಸ್ ಹಾಕಿರ್ಬೋದು ನೀವು ಅಷ್ಟೇ. ಸ್ವಲ್ಪ ಸುಮ್ನೆ ಅಳ್ತದಲ್ಲಿ ಹಾಕೋದು ಅಷ್ಟೇ. ಇದನ್ನ ಒಂದೇ ಒಂದು ಸಲ ಓನ್ಲಿ ಒನ್ಸ್ ಗಿರ್ ಅನ್ಸ್ಬೇಕಾ? ಎಸ್, ಗಿರ್ ಅನ್ಸ್ಬೇಕು. ಅಷ್ಟೇನಾ? ಓಪನ್ ಮಾಡಿ ನೋಡಿ. ಓಕೆ, ಡನ್. ಆಮೇಲೆ ಇದನ್ನ ಇದಕ್ಕೆ ಹಾಕ್ಬೇಕು.
ಓಕೆ ವಾವ್ ಅದೆಲ್ಲ ಹಂಗೆ ಬಾಯಿಗೆ ಸಿಗ್ತಾ ಇರ್ಬೇಕು ಅವಾಗ್ಲೇ ಅದ್ರ ಮಜಾ ಇರೋದು. ಫೈನ್ ಆಗಿ ಗ್ರೈಂಡ್ ಮಾಡ್ಬಿಟ್ರೆ ಅದಾಗಲ್ಲ. ಮಜಾ ಇರಲ್ಲ. ಇವಾಗ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬೇಕು, ಜೊತೆಗೆ ಈ ಎಳ್ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಓಕೆ, ಮಿಕ್ಕಿರೋ ಎಳ್ನೀರನ್ನು ಹಾಕೊಂಡ್ಬಿಡ್ಬೇಕು ಫುಲ್ ಆಗಿ. ಹಾ, ಈ ಅನ್ಫರ್ಗೆಟಬಲ್ ಎಳ್ನೀರ್ ಪಾಯಸನ ಆರಾಮಾಗಿ ಸ್ವಾಹ ಮಾಡೋಣ. ಈ ಗ್ಯಾಪ್ ಅಲ್ಲಿ ನಿಮ್ಮಿಬ್ರ ಅನ್ಫರ್ಗೆಟಬಲ್ ಮೋಸ್ಟ್ ಮೆಮೊರಬಲ್ ಇನ್ಸಿಡೆಂಟ್ ಯಾವ್ದು ನಿಮ್ ಲೈಫ್ ಅಲ್ಲಿ ನಡೆದಿರೋದು? ಇದನ್ನ ನೆನ್ಸ್ಕೊಂಡ್ರೆ ನಂಗೆ ಆಕ್ಚುಲಿ ಕೋಪ ಬರುತ್ತೆ. ಇವ್ರ ಜೊತೆ ನಾನು ಯಾವತ್ತೂ ಜಗಳ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಯೂಶಲ್ ಆಗಿ ಹೇಳ್ತಾರಲ್ಲ, ಜಗಳ ಇದ್ ಕಡೆ ಕೋಪ ಇದ್ ಕಡೆ ಎಲ್ಲ ಜಾಸ್ತಿ ಪ್ರೀತಿ ಇರುತ್ತೆ. ಬಟ್ ಐ ಡೋಂಟ್ ನೋ, ನಾವ್ ಯಾವತ್ತೂ ಜಗಳ ಆಡಿಲ್ಲ, ಬಟ್ ಅದು ಪ್ರೀತಿ ಜಾಸ್ತಿ ಇದೆ. ಒಂದ್ಸಲ ನಾನು ಏಲಗಿರಿನಲ್ಲಿ ಶೂಟಿಂಗ್ ಮಾಡ್ತಿದ್ದೆ, ಘಾಟ್ ಸೆಕ್ಷನ್. ಸೊ ಇವಳು ಹೇಳಲು ನಂಗೆ ನೋಡ್ಬೇಕು ಅನ್ನಿಸ್ತಿದೆ, ನಾಳೆ ಬಂದ್ಬಿಡ್ತೀನಿ ಕಣೆ ಅಂದೆ. ಇಲ್ಲ ಇಲ್ಲ, ನಾನು ಅಲ್ಲಿಗೆ ಬರ್ತೀನಿ ಅಂದ್ರು. ನೋ ವೇ ಅಂದೆ. ಆಮೇಲೆ ರೀಸೆಂಟ್ ಆಗಿ ಕಾರ್ ತಗೊಂಡ್ಲು, ಅವಾಗಷ್ಟೇ ಅವಳು ಕಾರ್ ಕಲ್ತಿದ್ಲು. ಸೊ ಘಾಟ್ ಸೆಕ್ಷನ್ ಓಡಿಸೋದು ರೂಲ್ಡ್ ಔಟ್. ಎಕ್ಸ್ಪೀರಿಯನ್ಸ್ ಇಲ್ಲ ಅನು ಬೇಡ ಒಂದು. ಇನ್ನೊಂದೇನಂದ್ರೆ ಅವಳು ಅಕಸ್ಮಾತ್ ಬಂದ್ರು, ನಾನು ವಾಪಸ್ ಜರ್ನಿ ಮಾಡುವಾಗ ಅವಳಿಗೆ ಕಂಪ್ನಿ ಕೊಡೋದಕ್ಕಾಗಲ್ಲ, ಯಾಕಂದ್ರೆ ನಾನು ಐ ವಾಸ್ ಟೂ ಸ್ಟ್ರೈನ್ಡ್. ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಇತ್ತು. ಸೊ ನಿದ್ದೆ ಮಾಡ್ಬಿಡ್ತೀನಿ ನಾನು. ಅಂಡ್ ಐ ವಾಂಟೆಡ್ ಟು ಸ್ಲೀಪ್ ಬಿಕಾಸ್ ನೆಕ್ಸ್ಟ್ ಡೇ ಆಲ್ಸೋ ನಂಗೆ ಶೂಟಿಂಗ್ ಇತ್ತು. ಅವ್ರ ಜೊತೆ ಕೂಡ ಆಲ್ಸೋ ಸ್ಪೆಂಡ್ ಟೈಮ್ ಅವಾಗ ನೆಕ್ಸ್ಟ್ ಡೇ. ಹೌದು, ಕರೆಕ್ಟ್. ಸೊ ಬೇಡ ಕಣೆ, ನಾನು ನಿದ್ದೆ ಮಾಡ್ಬಿಡ್ತೀನಿ. ಸೊ ಟ್ರಾವೆಲ್ ಮಾಡುವಾಗ ನಾನು ನಿದ್ದೆ ಮಾಡ್ತೀನಿ, ನಾಳೆನೂ ಶೂಟಿಂಗ್ ಇದೆ. ಸೊ ಶೂಟಿಂಗ್ ಮುಗಿದ ತಕ್ಷಣ ನಿನಗೆ ಸಿಗ್ತೀನಿ, ಇಲ್ಲ ನೀನ್ ಶೂಟಿಂಗ್ ಸ್ಪಾಟಿಗೆ ಬಾ, ಅಲ್ಲೇ ಸಿಗೋಣ ಅಂತ ಹೇಳ್ದೆ. ಇಲ್ಲ, ನಾನು ಇವಾಗಲೇ ನೋಡ್ಬೇಕು ನಿನ್ನ, ಅಂದ್ರೆ ಬಂದಿದ ತಕ್ಷಣ ನೋಡ್ಬೇಕು ನಿನ್ನ ಅಂದು. ಬೇಡ ಕಣೆ ಬೇಡ ಕಣೆ ಅಂದ. ಇಲ್ಲ, ನಾನು ನೋಡ್ಲೇಬೇಕು, ಬಾ ಅಂದೆ. ಇನ್ನೊಂದು 1 hour ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ಲು. ಓಕೆ, ನಾನು ಇವಾಗ ಹೊರಡ್ತಿದ್ದೀನಿ. ನಿಜಾನಾ ಅಂದೆ. ಹ್ಞೂ ಅಂತ ಹೇಳಿದ್ಲು. ಸರಿ ಆಯ್ತು, ಬಾ, ಹುಷಾರಾಗಿ ಬಾ, ನನ್ಗೆ ಯಾವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ತಾನೆ ಇರು, ನಾನು ರೂಟ್ ಹೇಳ್ತೀನಿ, ಬಟ್ GPS ಹಾಕೊಂಡೆ ಬಾ, ಬಟ್ ಸ್ಟಿಲ್ ನನ್ಗೆ ಇದು ಫೋನ್ ಅಲ್ಲಿ ಇರೋ ಅಂತ ಟ್ರಾವೆಲ್ ಮಾಡ್ತಿದ್ಲು. ಓಕೆ ಓಕೆ ಓಕೆ, ಮತ್ತೇನೋ ನನ್ಗೆ ಓಕೆ ಫ್ರೆಶನ್ ಅಪ್ ಆಗ್ಬಿಟ್ಟು ವಾಪಸ್ ಬರ್ತೀನಿ ಅಂತ ಹೇಳ್ದೆ. ಫೋನ್ ಕಟ್ ಮಾಡಿದೀನಿ, ಮತ್ತೆ ಫೋನ್ ಮಾಡಿದ್ರೆ ರಿಸೀವ್ ಆಗ್ತಿಲ್ಲ. ಓ ಮೈ ಗಾಡ್, ಭಯ ಆಗಿರತ್ತಲ್ಲ. ರಿಸೀವ್ ಮಾಡ್ತಿಲ್ಲ ಅಲ್ಲ, ನೋ ಸರ್ವಿಸ್ ಗೊತ್ತಾಗಿಲ್ಲ ಅದು. ಫೈನಲಿ ನಾನು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದೀನಿ, ನಂಗೆ ಲಿಟ್ರಲಿ ಹಾರ್ಟ್ ಬಾಯಿಗೆ ಬಂದ್ಬಿಟ್ಟಿತ್ತು. ಅಷ್ಟು ಐ ಆಮ್ ಲಿಟ್ರಲಿ ಶಿವರಿಂಗ್. ಕರೆಕ್ಟ್. ನಾನು ಅಯ್ಯೋ ಯಾಕಾದ್ರು ತಪ್ಪು ಮಾಡ್ಬಿಟ್ಟು ನಾನು ಏನ್ ಮಾಡ್ಬಿಟ್ಟೆ. ಇವಾಗ ಅಕಸ್ಮಾತ್ ಅವ್ರ ತಂದೆ ತಾಯಿ ಏನ್ ಅನ್ಕೊಳ್ತಾರೆ, ಎಲ್ಲಾ ರೀತಿನೂ ಯೋಚನೆ ಬಂದ್ಬಿಡ್ತು ನನ್ಗೆ. ಯೋಚನೆ ಮಾಡದಿರೋದೆಲ್ಲ ಬಂದ್ಬಿಡ್ತು. ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ಘಾಟ್ ಸೆಕ್ಷನ್ ಇಳಿತಾ ಇದೀವಿ, ಇವಳು ಫೋನ್ ಬಂತು. ಘಾಟ್ ಸೆಕ್ಷನ್ ಎಷ್ಟು ಭಯಂಕರವಾಗಿತ್ತು ಅಂದ್ರೆ, ಮ್ಯೂಸಿಕ್ ಹಾಕೋಣ ಅಂದ್ರೆ ಆಪೋಸಿಟ್ ಗಾಡಿ ಬಂದ್ರೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಮ್ಯೂಟ್ ಮಾಡಿದೀನಿ. ಹೊರಗಡೆ ಬಹುಶಃ ಒಂದ್ ಪಿನ್ ಬಿದ್ರು ಶಬ್ದ ಕೇಳುತ್ತಾನೋ ಅಷ್ಟು ಬಿಕ್ಕೋ ಅಂತಿದೆ. ನನಗೆ ಆಕ್ಸಿಲೇಟರ್ ಒತ್ತಕ್ ಆಗ್ತಲ್ಲ, ಹಿಂಗ್ ಕಟ 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 ಅಂತ ಕಾಲ್ ನಡೀತಿದೆ. ಹೆಂಗೋ ಹೋಗಿ ರೀಚ್ ಆಗಿದೀನಿ. ನೋಡಿದ್ರೆ ಫೋನ್ ಮಾಡಕ್ ಟ್ರೈ ಮಾಡ್ತೀನಿ, ಸಿಮ್ ತೆಗ್ದೆಲ್ಲ ಹಾಕ್ದೆ, ಏನೂ ಬರ್ತಾ ಇಲ್ಲ. ಆಮೇಲೆ ನನ್ ಮೇಲ್ ಬಂದಾಗ್ಲೇ 1 hour ಆಯ್ತು, ಹಿಂಗೆಲ್ಲ ಆಯ್ತು ಅಂತ ಅದ್ದೆ. ಸರಿ ಬಂದ್ರು ಮೇಡಮ್. ಯಾಕೆ ಬಂದೆ ಹಂಗೆ ಕಿಚ್ಚಾಡ್ತಾ ಇದೀನಿ. ಆಮೇಲೆ ಬಂದೆ, ಹೋದೆ, ಇನ್ನೇನ್ ಮಾಡೋದಕ್ಕಾಗತ್ತೆ. ಫಸ್ಟ್ ಅವಳ ಮುಖ ನೋಡೋಣ ಅಂತ ಹೇಳಿ ಮತ್ತೆ ವಾಪಸ್ ಹತ್ತಿದ್ವಿ. ಯಾಕಂದ್ರೆ ಎನಿವೇಸ್ ಅವರು ವಾಪಸ್ ಹೋಗ್ಬೇಕಾಯ್ತು. ಸೊ ನಾನೇ ವಾಪಸ್ ಹೋದೆ. ಅಲ್ಲಿ ಅವಳನ್ನ ನೋಡ್ದೆ. ಯೂಶಲ್ ಆಗಿ ನಾನು ಹೇಳಿದ್ನಲ್ಲ, ನಾವ್ ಇವ್ ಫಸ್ಟ್ ತಪ್ಕೋಬೇಕಿಲ್ಲ, ನಂಗೆ ಸಮಾಧಾನ ಇರಲ್ಲ ಅಂತ. ಅವ್ ತಪ್ಕೊಳ್ಳು ಇಲ್ಲ, ಸುಮ್ನೆ ನೋಡ್ದೆ, ಬ್ಯಾಗ್ ಹಾಕ್ದೆ, ಕೂತ್ಕೊಂಡೆ ಅವಳ ಗಾಡಿನಲ್ಲೇ. ಸರ್ ಬಾಯ್ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಡೀ ಜರ್ನಿ ನಾನು ಮಾತಾಡ್ಲಿಲ್ಲ ಅವಳ ಹತ್ರ. ಮಲ್ಕೊಂಡಿದ್ರು ಮೇಡಮ್. ನಂಗೆ ತುಂಬಾ ಸ್ಟ್ರೈನ್ ಆಗಿ ಹೋಗ್ಬಿಟ್ಟಿದೆ. ಸ್ಟಾರ್ಟಿಂಗ್ 1-2 ನಿಮಿಷ ನೋಡ್ದೆ ಅವಳ ಮುಖನ, ಫುಲ್ಲು ಕೋಪ ಬಂದ್ಬಿಟ್ಟಿತ್ತು. ನೋಡ್ದೆ, ಏನ್ ಮಾಡೋದಕ್ಕಾಗತ್ತೆ, ಬುದ್ಧಿ ಹೇಳಿದ್ರೆ ಕೇಳಲ್ಲ. ಸಮಯದಲ್ಲಿ ಏನು ಮಾಡೋದಕ್ಕಾಗಲ್ಲ. ಬಂದ್ಬಿಟ್ಟಿದ್ದಾಳೆ, ಅನ್ಭವಿಸಿದಾಳೆ, ಅನ್ಭವಿಸು ಅನ್ಕೊಂಡ್ ಮಲ್ಕೊಂಡೆ. ಘಾಟ್ ಸೆಕ್ಷನ್ ಹತ್ತಿ ಇಳಿದಷ್ಟು ಟೆನ್ಷನ್ ನನಗಾಗಿದೆ ಇವಾಗ ಆ ಟೆನ್ಷನ್ ಅಲ್ಲಿ ಸ್ವಲ್ಪ ತಂಪಗಿರ ಎಳ್ನೀರ್ ಕುಡಿದ್ರೆ ಅದ್ರಲ್ಲೂ ಪಾಯಸ ಸೂಪರ್ ಆಗಿರುತ್ತೆ. ಬನ್ನಿ. ಓಕೆ, ಇದಕ್ಕೊಂದ್ ಸ್ವಲ್ಪ ಸ್ಯಾಫ್ರನ್ ಆಡ್ ಮಾಡೋಣ. ಮಿಕ್ಸ್ ಮಾಡ್ಲಾ? ತಡೀರಿ, ತಿನ್ಬೇಕಾ? ಅಯ್ಯೋ, ಕುಡಿಬೇಕಾ? ಮಿಕ್ಸ್ ಮಾಡ್ಲಾ? ಅಲ್ಲ, 1 ನಿಮಿಷ ತಡೀರಿ, ಕುಡಿಬೇಕಾ? ಎರಡು ಮಾಡ್ಬೋದು. ಇದು ಈಟಿಂಗ್ ಅಂಡ್ ಡ್ರಿಂಕಿಂಗ್ ಟುಗೆದರ್. ಓಕೆ, ಅರ್ಜೆಂಟಾ? ಇಲ್ಲ, ಅರ್ಜೆಂಟ್ ಏನು ಇಲ್ಲ, ಮಾಡಮ್ಮ ನೀನು. ಓಕೆ, ಪಿಸ್ತಾ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಾಯ್ಸಿ ಅಂತ ಹೇಳಿ ಕಂಜೂಸಿ ಮಾಡಿ ಚೌಕಾಸಿ ಮಾಡಿ ಹಾಕ್ಬಿಡಿ. ಕಮ್ ಆನ್, ದಟ್ ಇಸ್ ದ ಸ್ಪಿರಿಟ್ ಐ ಸೇ. ಈ ಸಣ್ಣ ಗ್ಲಾಸಸ್ ಬರುತ್ತೆ ಗೊತ್ತಾ, ಆ ಗ್ಲಾಸಸ್ ಅಲ್ಲಿ ಹಾಕೊಂಡು ಎಳ್ನೀರು, ಹೇಳದ್ನಲ್ಲ ಕಳ್ನೀರಲ್ಲ ಎಳ್ನೀರು, ನಾನ್ ಆಲ್ಕೋಹಾಲಿಕ್ ಬೆವರೇಜ್ ಅಂತಾರೆ, ಶಾರ್ಟ್ಸ್ ಕುಡಿಬೇಕು. ಏನಂದ್ರೆ ಶಾರ್ಟ್ಸ್ ಅಂದ್ರೆ ಇದನ್ನ ತಲೆ ಮೇಲೆ ಸುರಿದ್ರೆ ಗೊತ್ತಾಗುತ್ತೆ ಶಾರ್ಟ್ ಅಂದ್ರೆ ಏನು ಅಂತ. ಚಡ್ಡಿ ಹಾಕೊಂಡ್ರೆ ಅದಕ್ಕೆ ಶಾರ್ಟ್ಸ್ ಅಂತೀವಪ್ಪ, ನೀವ್ ಯಾವ್ದಕ್ಕೆ ಹೇಳ್ತೀರಾ? SHOTS SHOITS ಅಲ್ಲ, ಶಾರ್ಟ್ಸ್. ಇವಾಗ ಕೊಡಿಲಿ 1 ನಿಮಿಷ, ಪಾಸ್ ಆನ್ ದ ಪಾರ್ಸಲ್ ಹಿಯರ್. ನಮ್ಮ ಜನಗಳು ನೋಡ್ತಾ ಇದಾರೆ. ಇದನ್ನ ಹೇಗ್ ಮಾಡೋದು, ಇದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕು, ಗ್ಯಾರಂಟಿ ನೀವು ಕೇಳ್ತೀರಾ ಅಂತ ಗೊತ್ತು. ಅದಕ್ಕೆ ನಿಮಗೋಸ್ಕರನೇ ಒಂದು ಸಣ್ಣ ರೀಕ್ಯಾಪ್. ನೋಡ್ತೀರಾ? ನೋಡಿ, ಗ್ಯಾಪ್ ಅಲ್ಲಿ ಇದನ್ನ ನಾವು ಫ್ರಿಜ್ ಅಲ್ಲಿ ಇಡ್ತೀವಿ ತಣ್ಣಗಾಗ್ಲಿ ಅಂತ.
ಎಳನೀರಿನ ಪಾಯಸ. ಎಳನೀರು, ಎಳನೀರಿನ ಗಂಜಿ, ಹಾಲು, ಪಿಸ್ತಾ, ಸಕ್ಕರೆ, ಕೇಸರಿ, ಕಂಡೆನ್ಸ್ ಮಿಲ್ಕ್. ಪಾತ್ರೆಗೆ ಹಾಲು ಹಾಕಿ ಕಾಯಲು ಬಿಡಿ. ಮಿಕ್ಸಿಗೆ ಎಳನೀರಿನ ಗಂಜಿ, ಸ್ವಲ್ಪ ಎಳ್ನೀರು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಬೌಲ್ಗೆ ಕಾಯಿಸಿ ತಣಿಸಿದ ಹಾಲು, ಕಂಡೆನ್ಸ್ಡ್ ಮಿಲ್ಕ್, ರುಬ್ಕೊಂಡ ಮಿಶ್ರಣ, ಎಳನೀರು, ಕೇಸರಿ ಬಣ್ಣ ಹಾಕಿ ಕಲಸಿ ಪಿಸ್ತಾದಿಂದ ಅಲಂಕರಿಸಿದ್ರೆ ಎಳನೀರು ಪಾಯಸ ರೆಡಿ ಟು ಸರ್ವ್. ಅಲಿಯಾಸ್ ಅಕ್ಕ, ಅಲಿಯಾಸ್ ಭೂಮಿಕಾ, ಅಲಿಯಾಸ್ ದೇವಿಕಾ ಇಲ್ಲಿದ್ದಾರೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೇಹಾ ಇದ್ದಾರೆ. ಸೊ ಗರ್ಲ್ಸ್, ಲೆಟ್ಸ್ ಡೂ ಇಟ್. ಎಸ್. ತಗೊಳ್ಳಿ ನಿಮ್ಗೆ ಕೊಡ್ತಿದ್ದೆ. ನಾವು ಎಂಥ ಒಳ್ಳೆ ಫ್ರೆಂಡ್ಸ್ ಅಮ್ಮ. ಓಕೆ, ಲೆಟ್ಸ್ ಸೇ ಚಿಯರ್ಸ್. ಚಿಯರ್ಸ್ ಹೇಳಾದ್ಮೇಲೆ ಗ್ಲಾಸ್ ಯಾವತ್ತೂ ಕೆಳಗಿಡಬಾರ್ದು. ಓಕೆ, ಸೊ ಯಮ್. ನಾನ್ ಜಾಸ್ತಿ ಹೇಳಲ್ಲ, ನೀವಿಬ್ರು ಹೇಳಿ ಹೇಗಿದೆ. ಹಲೋ, ಹೇಗಿದೆ ಅಂತ. ಸಾರಿ, ನಾನು ಕಳೆದೋಗಿದ್ದೆ. ಎಳ್ನೀರ್ ಪಾಯಸ ಅಲ್ಲಿ ತೇಲ್ತಾ ಇದೆ ನಾನು. ಬಟ್ ನೀವು ಗಾಡಿಯಲ್ಲಿ ಹೋಗೋವಾಗ ತುಂಬಾ ತಾಪತ್ರೆ ಅಂತಪ್ಪ. ಪಾಪ ಅಕ್ಕಪಕ್ಕ ಇರೋರ್ಗೆಲ್ಲ ಭಯ ಆಗೋಗುತ್ತೆ. ಇವ್ರಿಬ್ರು ಗಾಡಿಯಲ್ಲಿ ಹೋದ್ರೆ ಎಲ್ರಿಗೂ ಕೀಟ್ಲೆ ಮಾಡ್ಕೊಂಡು ಕಿತಾಪತಿ ಮಾಡ್ಕೊಂಡು ಏನಿದ್ರು ಕತೆ. ಒಂದ್ಸಲ ಹಿಂಗೆ ಶೂಟಿಂಗ್ ಮುಗ್ದಾಗ 10:30, 11 ಕಾಲ್ ಅಂತ ಇಟ್ಕೊಳ್ಳಿ. ಓಕೆ, ಫುಲ್ಲು ತೂರಾಡ್ತಾನೆ ಮನುಷ್ಯ. ಹೋಗ್ತಾ ಇದ್ವಿ, ಏನ್ ಮಾಡೋಣ ಅಂತ ಹೇಳ್ದೆ. ಇವಳು ನನ್ ಮುಖ ನೋಡೋದು, ನಾನು ಅವಳ ಮುಖ ನೋಡ್ದೆ. ಹೋಗಿದ ತಕ್ಷಣ ಜೋರಾಗಿ ಕಿಚ್ಕೊಂಡ್ಬಿಟ್ವಿ. ಎಷ್ಟು ಜೋರ್ ಅಂದ್ರೆ ನನಗೆ ಗೊತ್ತಿರಲಿಲ್ಲ ಅಷ್ಟು ಜೋರಾಗಿ ಕಿಚ್ತೀನಿ ಅಂತ. ಕಿಚ್ಚಿದ ಫೋರ್ಸ್ಗೆ ಕುಡ್ದಿದ್ದೆಲ್ಲ ಔಟು. ಫುಲ್ ಎಚ್ಚರಾಗ್ಬಿಟ್ಟು ಫುಲ್ಲು ಸಂಸ್ಕೃತ ಎಲ್ಲ ಬರ್ತಿದೆ ಅಪ್ಪಂಗೆ. ಬೈದ ಫಾಸ್ಟ್ ಆಗಿ ಓಡಿಸ್ಕೊಂಡು ಎಸ್ಕೇಪ್. ಯಬ್ಬ ಆದ್ರೆ ಎಷ್ಟು ನಕ್ಕಿದೀವಿ ಅಂದ್ರೆ ಗಾಡ್. ಅವತ್ತಿನ ದಿವಸ ನಿಜವಾಗ್ಲು ಅಕಸ್ಮಾತ್ ನಾವೇನೋ ಸಿಗಾಕೊಂಡಿದ್ರೆ ಧರ್ಮದೆಟ್ಟು. ಇನ್ನ 2 ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಸುಮ್ನೆ ನೀನು ಬೈತಾ ಇರೋ, ನಾನು ಬೈತೀನಿ ನಿನ್ಗೆ ಅಂತ ಹೇಳೋದು. ಇಬ್ರು ಬೈತಾ ಇರೋದು. ಅಕ್ಕಪಕ್ಕ ನೋಡಿದವರೆಲ್ಲ ಏನಿದು ಹಿಂಗೆ ಕಿತ್ತಾಡ್ತಿದ್ದಾರೆ, ಮೋಸ್ಟ್ಲಿ ಇವಳದೇ ತಪ್ಪಿರ್ಬೇಕು, ಇವಳದೇ ತಪ್ಪಿರ್ಬೇಕು ಅಂತ. ಆಮೇಲೆ ಇನ್ನೇನ್ ಸಿಗ್ನಲ್ ಶುರು ಆಗ್ಬೇಕಾದ್ರೆ ಒಂಥರ ಪ್ಯಾಂಪರ್ಡ್. ನನ್ಗಂತೂ ಇವಳಿಗೆ ಬೈಯಕ್ ಆಗದಿಲ್ಲ. ಅಂಡ್ ಇದುವರೆಗೂ ಜಗಳ ಆಡಿಲ್ಲ. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಅದು ತಪ್ಪು ಅಂತ ಇವಳು ಹೇಳಿರೋದೆಲ್ಲ ತಪ್ಪೇ ಆಗಿದೆ. ಅವಳು ಹೇಳ್ತಾಳೆ ಅದನ್ನ ಮಾಡ್ಬೇಡ ನೀನು, ನಿಂಗೆ ಸರಿ ಅಲ್ಲ ಅಂತ. ನನ್ ಗೊತ್ತಲ್ಲ, ಹುಚ್ಚ ಹೇಳೋದಲ್ಲ, ಅಲ್ಲಿವರೆಗೂ ಹೋದೆ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ. ಅದೆಲ್ಲ ಸಣ್ಣದಷ್ಟೇ. ಬಟ್ ತುಂಬಾ ದೊಡ್ಡ ವಿಷಯಗಳೆಲ್ಲ ಅವಳು ನನ್ಗೆ ಸಜೆಷನ್ ಕೊಟ್ಟಿಯಾಳ. ಅಂದ್ರೂ ಕೇಳ್ದೆ ಹೋಗಿ ವಾಪಸ್ ಹೋಗಿ ತಲೆ ತೆಗಿಸ್ಕೊಂಡು ತಪ್ಪಾಯ್ತು, ನೀವ್ ಹೇಳಿದ್ರಿ ಹಿಂಗ್ ಮಾಡ್ಬಾರ್ದಿತ್ತು ಅಂತ, ನಾನ್ ಮಾಡ್ದೆ ಹಿಂಗ್ ಆಯ್ತು ಅಂತ ಹೇಳಿರೋದು ಇದೆ. ಒನ್ ಮೋರ್ ಥಿಂಗ್, ನಾನು ಅವಳ ಬಗ್ಗೆ ಹೇಳಲೇಬೇಕು. ಇವಳೊಬ್ಳೆ ನನಗೆ ಹುಡುಗಿ ಫ್ರೆಂಡ್ ಅಂತ ಇರೋದು. ನನಗೆ ಐ ಮೀನ್ ಟು ಸೇ, ತಪ್ಪರ್ಥ ಮಾಡ್ಕೋಬೇಡಿ, ಗೊತ್ತಾಯ್ತಾ? ಬೆಸ್ಟ್ ಫ್ರೆಂಡ್ ಲೈಫ್ ಟೈಮಿಗೆ ಅಂತ ಇರೋದು ಇವಳೊಬ್ಳೆ. ನಂಬೋದು ಇವಳೊಬ್ಳನೆ. ಬಹುಶಃ ಅದ್ ಬಿಟ್ಟು ಯಾರು ಆ ತರದ್ ಇದುವರೆಗೂ ಆಗಿಲ್ಲ, ಗೊತ್ತಿಲ್ಲ. ಸೊ ಒಂದ್ ಕಾರಣ ನಾನು ಇವತ್ತಿಲ್ಲಿ ಹಿಂಗ್ ಇಷ್ಟು ಸ್ಟ್ರಾಂಗ್ ಆಗಿ ಕೂತಿದೀನಿ, ನಾನು ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತೀನಿ, ನಗ್ತಾ ಇದೀನಿ ಇವತ್ತು ವಾಪಸ್ಸು ಅಂತ ಅಂದ್ರೆ ಐ ಥಿಂಕ್ ಶಿ ಇಸ್ ದ ಮೇಜರ್ ರೀಸನ್ ಫಾರ್ ಮೀ. ಅಂಡ್ ಶಿ ಇಸ್ ಗೋನ್ ಟು ಬಿ ಲೈಕ್ ದಟ್ ಫಾರ್ ಮೀ ಆಲ್ ದ ಟೈಮ್. ಅಷ್ಟೇ, ಶಿ ಇಸ್ ಅ ಮೇಜರ್ ರೀಸನ್. ಕಣ್ಣೀರ್ ಹಾಕ್ಸ್ತಾ ಇದ್ಯಮ್ಮ? ನೋ ನೋ ನೋ, ಕಣ್ಣೀರ್ ಹಾಕಲ್ಲ. ಹಾಗಲ್ಲ, ನಾನು ಇಟ್ಸ್ ಓಕೆ, ಇಟ್ಸ್ ಓಕೆ. ಫಸ್ಟ್ ಟೈಮ್ ತುಂಬಾ ಫಸ್ಟ್ ಟೈಮ್ಸ್ ಇದೆ ನಿಮ್ ಲೈಫ್ ಅಲ್ಲಿ. ನಿಮ್ ಕಣ್ಣೀರ್ ಬಿದ್ರೆ ಕಷ್ಟ. ಅಳಲ್ಲ ಅವಳು ಅಳಲ್ಲ. ನನ್ನ ಮುಂದೆ ಅಂತೂ ಅಳಲ್ಲ. ಐ ಡೋಂಟ್ ವಾಂಟ್ ಯು ಆಲ್ಸೋ ಟು ಕ್ರೈ ನೌ ಪ್ಲೀಸ್. ಇವಳು ಹುಚ್ಚ ಧೈರ್ಯ ಇದೆಲ್ಲ ಮಾಡ್ಬೇಕು, ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಬಟ್ ನನಗೆ ಅಂತ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನನ್ನ ಲೈಫಲ್ಲಿ ಆಕ್ಚುಲಿ ಕಷ್ಟಪಟ್ಟೇ ಇಲ್ಲ. ನಾನ್ ನನ್ನ ಲೈಫಲ್ಲಿ ಲೆಸನ್ಸ್ ಕಲ್ತು ನಾನು ಕಷ್ಟ ಪಡದೇ ಇರೋದಕ್ಕೆ ಕಾರಣ ಇವಳು. ಪ್ರಾಬಬ್ಲಿ ಐ ಕ್ಯಾನ್ ಸೇ ಇಟ್ ದಟ್ ವೇ. ಬಿಕಾಸ್ ಇವಾಗ ಬೇರೆಯವ್ರು ತಪ್ಪು ಮಾಡ್ತಿದ್ರೆ ಅದರಿಂದ ನಾವು ಕಲಿಬೇಕಾಗತ್ತೆ. ಆತರ ಎಷ್ಟೋ ವಿಷಯ ಇವಳಿಂದ ನಾನು ಕಲ್ತಿದ್ದೀನಿ. ಬಟ್ ಆತರ ಬ್ರೇಕ್ ಡೌನ್ಸ್ ಆಗೋದು, ಡಿಪ್ರೆಷನ್ಸ್ಗೆ ಹೋಗೋದು, ಬೀಯಿಂಗ್ ಎನ್ ಆರ್ಟಿಸ್ಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ದಿನನಿತ್ಯ ಜನ ನಮ್ಮನ್ನು ನೋಡ್ತಾ ಇರ್ತಾರೆ, ನಮ್ಮ ಫೇಸ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಸೊ ದಟ್ ಇಸ್ ಆಲ್ ದೇರ್. ಐ ಕೆಪ್ಟ್ ಆನ್ ಟೆಲ್ಲಿಂಗ್, ಇಲ್ಲ ಕೆಲವೊಂದು ವಿಷಯಗಳು ನಾನು ತುಂಬಾ ದೊಡ್ಡೋಳಲ್ಲ ಅವಳಿಗೆ ಹೇಳೋದಕ್ಕೆ. ಯಾಕಂದ್ರೆ ವಯಸ್ಸಲ್ಲಿ ನಾನು ಆಕ್ಚುಲಿ ಅವಳಿಗಿಂತ ಚಿಕ್ಕವಳೆ, ಅಂದ್ರೆ ಬೈ ಮಂತ್ಸ್ ಅಷ್ಟೇ. ಕನ್ಫರ್ಮ್ ಅಕ್ಕ. ಸೊ ಐ ಡೋಂಟ್ ನೋ, ಬಟ್ ಟುಡೇ ಇಫ್ ಶಿ ಇಸ್ ವೆರಿ ಬೋಲ್ಡ್ ಅಂಡ್ ಶಿ ಕ್ಯಾನ್ ಲೀಡ್ ಅವರ್ ಲೈಫ್ ಅಂದ್ರೆ ಅದು ಅವಳಿಗೆ ಒಳ್ಳೇದು, ಜೊತೆಗೆ ಅವ್ರ ತಂದೆ ತಾಯಿಗೂ ಒಳ್ಳೇದು. ಅಂಡ್ ಇವ್ರ ಮನೇಲಿ ಇವಳು ಒಂಥರ ಗಂಡ್ಮಗು ಇದ್ದಾಗೆ. ಶಿ ಈಸ್ ದ ಅರ್ನಿಂಗ್ ಮೆಂಬರ್ ಅಂಡ್ ಫ್ಯಾಮಿಲಿ ಲೀಡ್ ಮಾಡ್ತಿದ್ದಾಳೆ. ಸೊ ನನ್ಗೆ ಅವಳಿಗೆ ಹೇಳೋದಿಷ್ಟೇ, ಯು ಹ್ಯಾವ್ ಟು ಬಿ ಕೇರ್ಫುಲ್
ಹುಚ್ಚ ಧೈರ್ಯ ಇರ್ಬೇಕು, ಬಟ್ ಮಾಡೋ ಅಂತ ವಿಷಯದಲ್ಲಿ ಮಾತ್ರ ಇರ್ಬೇಕು, ಎಲ್ಲಾ ವಿಷಯದಲ್ಲೂ ಜನರಲ್ ಆಗಿ ಇವಾಗ ನನ್ನ ವಯಸ್ಸಿನ ಹುಡುಗಿರು ನಾನು ಎಲ್ಲರಿಗೂ ಅದನ್ನೇ ಹೇಳೋದು. ಯು ಶುಡ್ ಎಕ್ಸ್ಪೀರಿಯನ್ಸ್ ಲಾಟ್ ಆಫ್ ಥಿಂಗ್ಸ್, ಬಟ್ ಅನ್ನೆಸೆಸರಿ ಥಿಂಗ್ಸ್ಗೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಟ್ ಇಸ್ ಆಲ್ವೇಸ್ ಲೈಕ್ ದಟ್. ಸೊ ಪಾಸಿಟಿವ್ ಆಗಿರ್ಬೇಕು, ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದ್ರೆ ಲೈಫ್ ಚೆನ್ನಾಗಿರುತ್ತೆ ಅಷ್ಟೇ. I know you don't have to worry until you have Neha in your life. I'm always with her. Awesome. ಫ್ರೆಂಡ್ಶಿಪ್ ಅಂದ್ರೆ ಹೀಗಿರ್ಬೇಕು ಅಲ್ಲ? Yes. ಸ್ಟಾರ್ಸ್ ಅಭಿರುಚಿ ಅಂದ್ರೆ ಹೀಗಿರ್ಬೇಕು, cheers ಅಂದ್ರೆ ಹೀಗಿರ್ಬೇಕು. Cheers. Yes. ಬಟ್ ಕೈಯೆಲ್ಲ ಅಂಟಾಗೋಯ್ತಮ್ಮ. ಕಮಾನ್, ಕೈಯೆಲ್ಲ ಅಂಟಾಗಿದೆ, ವಾಶ್ ಮಾಡ್ಕೊಳ್ಳೋಣ. Yes. ಈ ವೀಕೆಂಡ್ ಟೈಮ್ ಎಲ್ಲ ಬಂದ್ಬಿಟ್ರೆ ಜನಗಳು ಕಾಯ್ತಾ ಇರ್ತಾರೆ, ಯಾವಾಗಪ್ಪ ಬರುತ್ತೆ ಶನಿವಾರ ಭಾನುವಾರ ಅಂತ. ಕಳ್ಳು ನೀರನ್ನ ಕುಡಿಯಕ್ಕೆ, ಕಳ್ಳು ನೀರನ್ನ ಸೈಡಲ್ಲಿ ಇಡಿ, ಎಳ್ಳು ನೀರ್ ಬಗ್ಗೆ ಯೋಚನೆ ಮಾಡಿ. ಮೈಗೂ ಒಳ್ಳೇದು, ತಂಪಾಗಿರುತ್ತೆ. ಏನಾದ್ರೆ ಪಾಯಸ ಮಾಡ್ಕೊಂಡು ಕುಡಿದ್ರೆ ಆಹಾ ಆನಂದ, ಪರಮಾನಂದ ಅಲ್ವಾ ಅಕ್ಕ? ಲೈಕ್ ದಟ್, ಬಟ್ ಐ ಲೈಕ್ ದಟ್. ಬಟ್ ನೇಹಾ ಬ್ರಿಲಿಯಂಟ್. ನಿಜವಾಗ್ಲೂ ನಿಮ್ ಸೀರಿಯಲ್ ನೋಡ್ಬಿಟ್ಟು ಈ ಹುಡುಗಿ ಏನೋ ಮಾಡಲ್ಲ ಕೆಲ್ಸ ಅಂತ ಅನ್ಕೊಳ್ತಿರೋರ್ಗೆ ಎಂತ ಎಳ್ನೀರಮ್ಮ, ಅದ್ರಲ್ಲೂ ಪಾಯಸ ಔಟ್ಸ್ಟ್ಯಾಂಡಿಂಗ್ ಐಸೆ. Thank you so much. ಕಂಗ್ರಾಚುಲೇಷನ್ಸ್, ಆಫಿಷಿಯಲಿ ಅದು ಎಳ್ನೀರ್ ಶೆಫ್ ಫ್ರಮ್ ಟುಡೇ. ಗ್ರೇಟ್ ಮೀಟಿಂಗ್ ಯು ನೇಹಾ. Thank you so ತುಂಬಾ much. ಚೆನ್ನಾಗಿ ಅಡ್ಗೆ ಮಾಡ್ತೀರಾ. ಸೊ ಕೈ ರುಚಿ ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ ಕೈಯನ್ನ. Bye. Bye. Thank you. ಉಮ್ಮ ಕೊಟ್ಬಿಡಿ ಇವಾಗ. ಕೊಟ್ಲಾ? ಸೈಡ್ ಅಲ್ಲಿ ಅಂತ ಇವ್ರಿಗೆ ಉಮ್ಮ ಕೊಡೋರು ಬೇಜಾನ್ ಜನ ಇದಾರೆ, ಕಪಾಳ ಮೋಕ್ಷ ಮಾಡೋರು ಬೇಜಾನ್ ಜನ ಇದಾರೆ. ರಿಯಲಿನಾ? ಪಾಪ ಇಷ್ಟು ಮುದ್ದಾದ ಹುಡುಗಿಗ ಅಂದ್ರೆ ಖಂಡಿತವಾಗಲು. ಐ ಟೆಲ್ ಯು, ಅಕ್ಕ ಸೀರಿಯಲ್ ಅಲ್ಲಿ ಇವರ ಕೋಸ್ಟಾರ್ ಇದಾರಲ್ಲ, ಆಕ್ಚುಲಿ ನೋಡಕ್ ಹೋದ್ರೆ ಇವರು ಅವರ ಕೋಸ್ಟಾರ್ಗೆ ಒಂಥರ ಗುರುಗಳ ತರ. ಇದನ್ ಕರೆಕ್ಟ್ ಆಗಿ ಮಾಡೋ, ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡು ಅಂತೆಲ್ಲ ಹೇಳ್ಕೊಡ್ತಾರೆ. ಬಟ್ ಗುರುಗೇ ತಿರುಮಂತರ ಅಂತ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕ್ ಸತಿ ಈ ತರ ಕೈಯನ್ನ ಎತ್ತಿ ಕಪಾಳ ಮೋಕ್ಷ ಅಂತ ಹೊಡೆಯಕ್ ಬಂದಿದ್ದಾರೆ. ಒನ್ ಟೈಮ್ ಇವ್ರು ಏನ್ ಮಾಡ್ಬಿಟ್ರು, ಮಿಸ್ಟೇಕ್ ಬೇಕೇಮ್ ರಾಂಗ್ ಅಲ್ಲಿ ಅಂತ ಕೈ ಹಿಂಗ್ ಅಡ್ಡ ಇಟ್ರು, ಕೈ ಮೇಲೆ ಬರೇನೆ ಬಿದ್ಬಿಡ್ತು. ಅಂತ ಸಾಹಸ ಮಾಡಿರುವ ಯುವಕ ಯಾರು ಯಾರು ಯಾರು? ನಾಳೆ ಗೊತ್ತಾಗತ್ತೆ ಸ್ಟಾರ್ಸ್ ಅಭಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ, ಕೋ-ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಅನುಪಮಾ. ಚಲಾ, ಬಾಯ್ ಬಾಯ್, ಸಿ ಯು.